Hi guys, welcome to my new vlog. So finally decided ಏನಾದ್ರು ಎಕ್ಸಸೈಸು ವಾಕಿಂಗ್ ಇಲ್ಲ ಸೈಕ್ಲಿಂಗ್ ಏನಾದ್ರು ಮಾಡೋಣ ಅಂತ. ಸೊ ಟೈಮ್ ಇವಾಗ ಬೆಳಿಗ್ಗೆ 6:30. ಸೊ ನೋಡೋಣ, ಇವತ್ತು ಫಸ್ಟ್ ಡೇ. ನಾನು ನನ್ನ ವೈಫ್ ಇಬ್ಬರು ರೆಡಿಯಾಗಿದ್ವಿ. ಏನು ಮಾಡೋಕ್ಕಾಗುತ್ತೆ ನೋಡೋಣ. ವಾಫಿ ಕೂಡ ಬೆಳಿಗ್ಗೆ ಬೇಗ ಎದ್ಬಿಟ್ಟಿದೆ ನಮ್ಮಿಂದ. ಬಟ್ ಆಫ್ಕೋರ್ಸ್ ನಾವು ಆಚೆ ಹೋದ್ಮೇಲೆ ಮಲ್ಕೊತಾನೆ. ಆಲ್ರೈಟ್, ಎಕ್ಸಸೈಸಲ್ಲಿ ನೋಡೋಣ. ಓಕೆ, ಸ್ವಲ್ಪ ವಾರ್ಮ್ ಅಪ್ ಮಾಡಿ ಆಮೇಲೆ ಒಬ್ಬರು ಓಡ್ತೀವಿ, ಒಬ್ಬರು ಸೈಕ್ಲಿಂಗ್, ಆ ಥರ ಸ್ವಿಚ್ ಮಾಡ್ತಾ ಇರ್ತೀವಿ. ನನ್ನ ವೈಫ್ ಫಸ್ಟ್ ಸೈಕ್ಲಿಂಗ್ ಮಾಡ್ತಾಳೆ, ನಾನು ಸ್ವಲ್ಪ ಸ್ಲೋ ರನ್ ಮಾಡ್ತೀನಿ. ತುಂಬ ಟೈಮ್ ಆದಮೇಲೆ ಓಡ್ತಾ ಇದ್ದೀನಿ. ಸೊ ಯಾ, 2 ರೌಂಡ್ ಆದಮೇಲೆ ಸ್ವಿಚ್ ಬ್ಯಾಕ್ ಟು ಸೈಕಲ್. ಚಲೋ ಗೈಸ್, ನೋಡೋಣ ಬೇರೆ ಏನಾದ್ರು ಮಾಡೋಕ್ಕಾಗತ್ತಂತ ಅದಾದಮೇಲೆ. ಓಕೆ ಗೈಸ್, ಸೊ ರನ್ನಿಂಗ್ 1 ರೌಂಡ್ ಆಯಿತು. ಮೀಟರ್ ಆಫ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಆಲ್ಮೋಸ್ಟ್ 6 ಮಂತ್ಸ್ ಆಯಿತು. ಸೊ ಗೈಸ್, ರೋಡಲ್ಲಿ ಓಡೋಕ್ಕಾಗಲಿಲ್ಲ, ಅದಕ್ಕೆ ಲೇಕ್ ಹತ್ರ ಬಂದೆ. ಸೊ 8.3 km/h ಆ ಪೇಸಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಸೊ ಆದಷ್ಟು ಸ್ಲೋ ಆಗಿ ತಗೊಳ್ಳೋಣ ಅಂತ. ಬಿಕಾಸ್ ಆಫೀಸ್ ಬೇರೆ ಇದೆ, ಆಫೀಸಲ್ಲಿ ಹೋಗಿ ಮಲ್ಗೋಕ್ಕಾಗಲ್ಲ. ನನ್ನ ವೈಫಿಗೆ ಗೊತ್ತಿಲ್ಲ ನಾನು ಲೇಕಿಗೆ ಬಂದಿದ್ದೀನಿ ಅಂತ. ಶವರ್ ನನ್ನ ಹುಡ್ಕೋಕ್ಕೆ ತುಂಬ ಲ್ಯಾಬ್ಸ್ ಮಾಡಿರ್ತಾಳೆ ಅಂತ. ಓಕೆ, 2 ಕಿಲೋಮೀಟರ್ಸ್ ಮಾಡಿದ್ದೀನಿ, ನೋಡೋಣ ಇನ್ನು ಎಷ್ಟು ಮಾಡೋಕ್ಕಾಗುತ್ತೆ ಅಂತ. ಸೊ ಗೈಸ್, 3 ಕಿಲೋಮೀಟರ್ಸ್ ಮಾಡಿದೆ. ಲೇಕ್ ಒಂದು ಫುಲ್ ರೌಂಡ್ ನೋಡಿದೆ. ಓಡೋಕ್ಕೆ ಎನರ್ಜಿ ಇಲ್ಲ, ಸೊ ಐಲ್ ಕಂಟಿನ್ಯೂ ಇನ್ ಸೈಕಲ್. ಐ ಥಿಂಕ್ ಮೈ ವೈಫ್ ಹ್ಯಾಸ್ ಕಂಪ್ಲೀಟೆಡ್ ಅವರ್ ಎಕ್ಸಸೈಸ್. ಎಷ್ಟು ರೌಂಡ್ ಹೋದೆ? 5 rounds cycle, ಹಾಂ, 2 rounds walk. ಓಕೆ, ವೆರಿ ಗುಡ್ ಸ್ಟಾರ್ಟ್. Around 1 ಓಕೆ, ನಾನೊಂದು ಸೈಕಲ್ ಒಂದು ರೌಂಡ್ ಹೊಡೆದ್ಬಿಟ್ಟು ಅಲ್ಲೇನು ಫಸ್ಟ್ ಡೇ ಸೆಷನ್. ಫಸ್ಟ್ ಡೇಗೆ ಒಳ್ಳೆ ಪ್ರೋಗ್ರೆಸ್. ನೋಡೋಣ ನಾಳೆಯಿಂದ ವಿ ಕ್ಯಾನ್ ಕೀಪ್ ಅಪ್ ದಿಸ್ ಆರ್ ನಾಟ್ ಅಂತ.
ಬಟ್ Continue, we can do more. ಯಾ Not hard. Our body is too stiff. ಸೊ ಗುಡ್ ಸ್ಟಾರ್ಟ್ ಗೈಸ್. ಸೊ ನಾನು ಹೇಳೋದು ಒಂದೇ, ಯಾವ ದಿನ ಅಂತ ಅಲ್ಲ, ಮನಸ್ಸಿಗೆ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡಿ, ಯು ಕ್ಯಾನ್ ಮೇಕ್ ಗುಡ್ ಪ್ರೋಗ್ರೆಸ್. ನಾನು ಅಂದ್ಕೊಳ್ತಾನೆ ಇದ್ದೆ ಮಾಡಬೇಕು ಅಂತ. ಫೈನಲಿ ನೆನ್ನೆ ಇನ್ನೂ ಗೊತ್ತಿಲ್ಲ, ಹೆವಿ ಮೋಟಿವೇಶನ್ ಬಂತು ನಾಳೆಯಿಂದ ಮಾಡಬೇಕು ಅಂತ. ಅಲಾರ್ಮ್ ಇಟ್ಕೊಂಡೆ, 8 ದಿನ ಎದ್ದೇಳಿಸ್ದೆ, ಸ್ಟಾರ್ಟ್ ಮಾಡಿದೆ. ಸೊ ಐ ಕ್ಯಾನ್ ಗೋ ಅರ್ಲಿ ಟು ಆಫೀಸ್ ಆ್ಯಂಡ್ ಕಮ್ ಬ್ಯಾಕ್ ಅರ್ಲಿ and spend some more quality time with family. Okay guys, thanks for watching. ಒಂದು ನಿಮಿಷ ಸೈಕಲ್ ಓಡಿಸ್ಬಿಟ್ಟು ಎಂಡ್ ಮಾಡ್ತೀನಿ. ಯು ಗೋಯಿಂಗ್ ಅಪ್? No, I'll do. ಹಾಂ, ಸ್ವಲ್ಪ ಸ್ಟ್ರೆಚಸ್ ಎಲ್ಲ ಮಾಡ್ತಾಯಿರು, ಅಷ್ಟೊತ್ತರೊಳಗೆ 1-2 ರೌಂಡ್ಸ್ ಫಿನಿಶ್ ಮಾಡ್ತೀನಿ ಸೈಕಲಲ್ಲಿ. ಸೊ ಗೈಸ್, 3 months ಆದರೂ ಎತ್ತಲ್ಲ ಸೈಕಲ್ ಅಂತ ಹೇಳ್ತಿದ್ದೆ, ಬಟ್ ನೋಡಿ ಇವತ್ತು ಸೈಕಲ್ ಓಡಿಸ್ತಾ ಇದ್ದೀನಿ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನಗೇನೋ ಆ ಥರ ಅನಿಸುತ್ತೆ. ಬಟ್ ಹಿಯರ್ ವಿ ಆರ್. ಸೊ ಏನೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ ಸ್ಟಾಪ್ ಮಾಡಬೇಡಿ, ಮಾಡ್ತಾ ಇರಿ. ಸಮ್ ಡೇ ಇಟ್ ವಿಲ್ ಹೆಲ್ಪ್ ಯು. ಸೊ ನನಗೇನೋ ಫ್ಯೂಚರ್ ಏನೋ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ ಡಿಸೈಡೆಡ್ ಲೆಟ್ ಮೀ ಗೆಟ್ ಬ್ಯಾಕ್ ಅಂತ. ಆ್ಯಂಡ್ ಐ ಆಲ್ರೆಡಿ ಫೀಲ್ ಗುಡ್. ಇಟ್ಸ್ ಜಸ್ಟ್ ದ್ಯಾಟ್ ನಾನು ಡೈಲಿ ಮಾಡಬೇಕು, ಡೈಲಿ ಮಾಡೋಕ್ಕೆ ನಾವು ಮೋಟಿವೇಶನ್ ತೊಗೊಬೇಕು. ಸೊ ಐ ಆಮ್ ಶ್ಯೂರ್ ಮೈ ವೈಫ್ ಶಿಲ್ ಪುಷ್ ಮೀ ಆ್ಯಂಡ್ ಐ ವಿಲ್ ಪುಷ್ ಹರ್. ನೋಡೋಣ ಏನಾಗುತ್ತೆ. ರೈಟ್, 1 ರೌಂಡ್ ಆಯಿತು, ಇನ್ನೊಂದು ರೌಂಡ್ ಆಗಿ ಫಿನಿಶ್ ಆಫ್. ಓಕೆ ಗೈಸ್, ಫೈನಲಿ ಎಕ್ಸಸೈಸ್ ಎಲ್ಲ ಆಗಿ ಮನೆಗೆ ಹೋಗಿ ಸ್ನಾನ ಮಾಡಿ ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡಿ 1 hour ಆಯಿತು. ಇವಾಗ ಆಫೀಸಲ್ಲಿದ್ದೀನಿ. ಟೈಮ್ ಅರೌಂಡ್ 10 o'clock ಆಗಿದೆ. ಬಟ್ ನಾನು ಒಂದು 9:40 ಹಂಗೆ ರೀಚ್ ಆದೆ. ಸೊ ಸ್ವಲ್ಪ ಟಯರ್ಡ್ ಇದ್ದೀನಿ, ಯಾಕಂದರೆ ಜನರಲಿ ನಾನು 9:30, 10 ಹಂಗೆ ಎದ್ದೇಳೋದು. ಸೊ ವಿಚ್ ಐ ಆಮ್ ನಾಟ್ ಪ್ರೌಡ್ ಆಫ್, ಬಟ್ ಯುನೋ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಟಯರ್ಡ್ ಇದ್ದೀನಿ. ಮೋಸ್ಟ್ಲಿ ಇವತ್ತು ಬೇಗ ಮಲ್ಕೊಂಡ್ರೆ ಐಮ್ ಶ್ಯೂರ್ ಬೇಗ ಮಲ್ಕೊತೀನಿ. ಅದಾಗಿದ ತಕ್ಷಣ ನಾಳೆಯಿಂದ ಪ್ರಾಪರ್ ರೊಟೀನ್ ಸೆಟ್ ಆಗುತ್ತೆ ಅಂದ್ಕೊತೀನಿ. ಬಟ್ ಇಟ್ಸ್ ಅ ಗುಡ್ ಸ್ಟೆಪ್, ಗುಡ್ ಸ್ಟಾರ್ಟ್. ಆಲ್ಸೋ ಆಫೀಸಿಗೆ ಬೇಗ ಬಂದಿರೋದಕ್ಕೆ ಸ್ವಲ್ಪ ಬೇಗ ಏನೇನು ಪೆಂಡಿಂಗ್ ಇದೆ ಟಾಸ್ಕ್ ಅದೆಲ್ಲ ಮಾಡ್ಬೋದು. ನಾನು ಮಾಡಿ ನನ್ನ ಟಾರ್ಗೆಟ್ ಇರೋದು 3:34 ಹಂಗೆ ಸ್ಟಾರ್ಟ್ ಮಾಡಿಬಿಟ್ರೆ 1 hour ಮನೆಗೆ ಹೋಗ್ಬೋದು. ಸೊ ನನಗಿನ್ನೂ ಟೈಮ್ ಸಿಗುತ್ತೆ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ, ವಾಫಿ ಜೊತೆ, ನನ್ನ ವೈಫ್ ಜೊತೆ. ಸೊ ದಟ್ಸ್ ಅಬೌಟ್ ಇಟ್ ಗೈಸ್. ಇದು ಡೇ 1. ಒನ್ ಡೇ ಅಂದ್ಕೊಂಡು ಡೇ 1ಗೆ ಬಂದಿದ್ದೀನಿ. ಸೊ ನೋಡೋಣ ಇದೇ ಥರ ವ್ಲಾಗ್ಸ್ ಮಾಡೋಕ್ಕಾಗುತ್ತಾ, ಎಸ್ಪೆಷಲಿ ಮೈ ಡೈಲಿ ರೊಟೀನ್ಸ್ ಗೋಯಿಂಗ್ ಫಾರ್ವರ್ಡ್ ಹೆಂಗಿರುತ್ತೆ ಅಂತ. ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ಡಯಟ್ ಟ್ವೀಕ್ ಮಾಡಬೇಕು, ಪ್ರೋಟೀನ್ ಆರ್ಡ್ರ್ ಮಾಡ್ತೀನಿ, ಆಮೇಲೆ ಎಗ್ಸ್ ಆರ್ಡ್ರ್ ಮಾಡಬೇಕು. ಹಾಗೆ ಇಂಪ್ರೂವ್ ಮಾಡ್ಕೊತೀನಿ ಸ್ವಲ್ಪ ಲೈಫ್ ಸ್ಟೈಲ್ನ. ನೋಡೋಣ ಹೆಂಗಾಗುತ್ತೆ ಅಂತ. ಆಲ್ರೈಟ್, ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡೋಣ ನಾಳೆ ಏನು ಬರುತ್ತೆ ಅಂತ. ಥ್ಯಾಂಕ್ ಯು, ಬಾಯ್.